ಹೋಗ್ತಾ ದಾರಿಲಿ ಯಾರ್ದೋ ಜಾಂಡಿಯರ್ ಟ್ರ್ಯಾಕ್ಟರ್ ಪಲ್ಟಿ ಆಗ್ಬಿಟ್ಟಿತ್ತು. ನಮಸ್ಕಾರ ಎಲ್ರಿಗೂ. ನಮ್ ಟ್ರ್ಯಾಕ್ಟರ್ಗೆ ಹಗ್ಗ ಬೇಕಾಗಿತ್ತು ಅಂತ 3 kg ಹಗ್ಗ ತಗೊಂಡ್ವಿ. ಅಲ್ಲಿಂದ ಗಾಡಿ ಹತ್ರ ಬಂದು ಹಗ್ಗ ಕಟ್ಟಿ ಗಾಡಿ ನೈಟೇ ಲೋಡ್ ಆಗಿತ್ತು. ಬೆಳಗಿನ ಜಾವ ಹೊರಡ್ಬೇಕು ಇಲ್ಲಿಂದ. ಬೆಳಗ್ಗೆ 7:15ಗೆನೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಅರ್ಧ ದಾರಿ ಬಂದಿದೀನಿ. ಇದು ಹಸಿರು ಗಿಡ ಲೋಡ್ ಮಾಡಿರೋದು ನಮ್ ಜಮೀನಿಗೆನೆ. ಹಳೆ ನರಸೀಪುರದಿಂದ ರಾಮನಾಥ್ಪುರಕ್ಕೆ ಹೋಗ್ತಾ ಇರೋದು ಏನಕ್ಕೆ ಅಂತ ಮುಂದೆ ಹೇಳ್ತೀನಿ. ಅಲ್ಲಿಂದ ನಾನ್ ಮುಂದೆ ಹೋಗ್ತಾ ಇದ್ದೆ, ನಮ್ಮ ಅಪ್ಪಾಜಿ ಹಿಂದೆ ಬರ್ತಾ ಇದ್ರು. ವೆದರ್ ಅಂತೂ ತುಂಬಾನೇ ಚಳಿ ಇತ್ತು, ಅದಕ್ಕೆ ನಮ್ಮಮ್ಮ ಚಳಿ ಅಂತ ಟೋಪಿ ಹಾಕಿ ಕಳಿಸಿದ್ರು. ಅಲ್ಲಿಂದ ಸೀದಾ ನಾನ್ ಸ್ಟಾಪ್ ರಾಮನಾಥ್ಪುರ ಬಂಕ್ ಹತ್ರ ಬಂದ್ವಿ. ನಮ್ಮ ಅಪ್ಪಾಜಿ ಪೆಟ್ರೋಲ್ ಹಾಕ್ಸ್ಕೊತಾ ಇದ್ರು. ಟ್ರ್ಯಾಕ್ಟರ್ಗೆ 20 ಲೀಟರ್ ಡೀಸೆಲ್ ಹಾಕ್ಸು ಅಂತ ಹೇಳಿದ್ರು ನಮ್ಮ ಅಪ್ಪಾಜಿ. ಅದಕ್ಕೆ ನಮ್ ಗಾಡಿ ಅದೆಲ್ಲ ನನಗೆ ಗೊತ್ತಿಲ್ಲ, ನನಗೆ ಫುಲ್ ಟ್ಯಾಂಕ್ ಡೀಸೆಲ್ ಹಾಕ್ಸು, ಇಲ್ಲಾಂದ್ರೆ ನಾನು ಬರೋದೇ ಇಲ್ಲ ಇಲ್ಲಿಂದ. ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ? ಡೀಸೆಲ್ ಹಾಕ್ಸ್ಕೊಂಡು ಹಗ್ಗ ಏನಾದ್ರು ಲೂಸ್ ಆಗೈತಾ ಅಂತ ಒಂದ್ ರೌಂಡ್ ನೋಡಿ ಅಲ್ಲಿಂದ ಹೊರಟೆ. ಅಲ್ಲಿಂದ ರಾಮನಾಥ್ಪುರದ ಹೊಳೆ ಹತ್ರ ಬಂದೆ. ಸೂಪರ್ ಆಗಿತ್ತು ನೋಡೋದಕ್ಕೆ. ಹಾಗೇನೆ ನೋಡ್ಕೊಂತ ಸೇತುವೆ ಮೇಲೆ ಹೊರಟೆ. ಅಲ್ಲಿಂದ ಸೀದಾ ಜಮೀನ್ ಹತ್ರ ಬಂದೆ. ಎಲ್ಲಿಗೆ ಅನ್ಲೋಡ್ ಮಾಡ್ಬೇಕು ಅಂತ ನಮ್ಮ ಅಪ್ಪಾಜಿ ಕರ್ಕೊಂಡು ಹೋಗ್ತಾ ಇದ್ರು. ಜಾಗ ನೋಡಿ ರಿವರ್ಸ್ ಬಿಟ್ಟೆ. ಟ್ರೈಲರ್ ಮೇಲ್ಗಡೆಯಿಂದ ನಮ್ ಗಾಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ನೋಡಿ ಅನ್ಲೋಡ್ ಮಾಡೋದಕ್ಕೆ ಹಗ್ಗ ಬಿಚ್ಚಬೇಕಾಗಿತ್ತು. ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಂತ ನೋಡ್ತಾ ಇದ್ದೆ. ಮೇಲ್ಗಡೆಯಿಂದ ವ್ಯೂ ಸೂಪರ್ ಆಗಿತ್ತು. ಹಗ್ಗ ಎಲ್ಲ ಬಿಚ್ಚಿದ್ದಾಯ್ತು. ನಮ್ಮ ಅಪ್ಪಾಜಿ ಮಡ್ಚಿಡ್ತಾ ಇದಾರೆ. ಇನ್ನೇನು ಅನ್ಲೋಡ್ ಮಾಡಬೇಕು. ನಮ್ ಗಾಡಿ ಹೇಗ್ ಕಾಣ್ತಾ ಇದೆ ಅಂತ ನೋಡಿ. ನಮ್ಮ ಅಪ್ಪಾಜಿ ಲಿಫ್ಟ್ ಎತ್ತಿದ್ರು, ಪೂರ್ತಿ ಎಲ್ಲ ಖಾಲಿ ಆಯ್ತು. ನಮ್ದಿದು ಹೊಸ ಟ್ರಾಲಿ ಹೇಗ್ ಕಾಣ್ತಾ ಇದೆ ಅಂತ ಕಮೆಂಟ್ ಮಾಡಿ. ಅವಾಗ್ಲೇ ಹೇಳ್ದಾಗೆ ಹಸಿರು ಎಲೆಯಿಂದ ಗೊಬ್ಬರ ಮಾಡೋದಕ್ಕೆ ತಂದಿರೋದು. ಎಳನೀರು ಮತ್ತೆ ಕಾಯಿನ ಅಳಿಲು ಕಚ್ಚಿ ಬೀಳಿಸ್ಬಿಟ್ಟಿತ್ತು ಅಂತ ಚೀಲದೊಳಗೆ ಎತ್ತಿಟ್ಟಿದೆ. ಜಮೀನೊಳಗಡೆ ಕಲ್ಲಿರೋದೆಲ್ಲಾನು ಒಂದ್ ರೌಂಡ್ ಎತ್ತಾಕುದ್ವಿ. ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಗಾಡಿ ಹತ್ರ ಬಂದೆ. ಕಲ್ಟಿವೇಟರ್ ಹಾಕೊಂಡ್ ಬರ್ಬೇಕಾಗಿತ್ತು. ನಮ್ ಜಮೀನ್ ಪಕ್ಕದಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನದ ಪೂಜೆ ನಡೀತಾ ಇತ್ತು, ಅದನ್ನ ನೋಡ್ತಾ ಇದ್ದೆ. ಹೋಗ್ತಾ ದಾರಿಲಿ ಮೇನ್ ರೋಡ್ ಹತ್ರ ಜಾಂಡಿಯರ್ ಗಾಡಿ ಪಲ್ಟಿ ಆಗ್ಬಿಟ್ಟಿತ್ತು. ಡ್ರಿಂಕ್ ಅಂಡ್ ಡ್ರೈವ್ ಅನ್ಸುತ್ತೆ. ಅದು ಅಜ್ಜಿಗೆ ಕಾಲಿಗೆ ಏಟಾಗಿತ್ತು. ಅಷ್ಟೊಂದು ಈಸಿಯಾಗಿ ಟ್ರ್ಯಾಕ್ಟರ್ ಪಲ್ಟಿ ಆಗೋದಿಲ್ಲ, ಡ್ರಿಂಕ್ ಅಂಡ್ ಡ್ರೈವ್ ಇಂದನೇ ಆಗಿರೋದು. ಇನ್ನೊಬ್ರು ಜೀವದ ಜೊತೆ ಆಟಾಡ್ಬೇಡಿ, ಆದಷ್ಟು ಸೇಫ್ ಆಗಿ ಗಾಡಿ ಓಡಿಸಿ. ಅದನ್ನೆಲ್ಲ ನೋಡ್ಕೊಂಡು ನಾನು ಕೂಡ ಹೊರಟೆ. ಅಲ್ಲಿಂದ ಸೀದಾ ಬಂದು ಟ್ರಾಲಿ ಬಿಚ್ಚಾಕ್ತೆ. ಇವಾಗ ಕಲ್ಟಿವೇಟರ್ ಹಾಕಬೇಕು. ಈ ಮಹೇಂದ್ರ ಗಾಡಿನ ನಾನು ವಿಡಿಯೋದಲ್ಲಿ ನೋಡಿರ್ತೀರ, ಅದೇ ಗಾಡಿ ಇದು. ಕಲ್ಟಿವೇಟರ್ ಹಾಕೋಣ ಅಂತ ಬಂದ್ವಿ. ಟಾಪ್ ಲಿಂಕ್ ತಂದಿರ್ಲಿಲ್ಲ, ತರೋದಕ್ಕಂತ ಹೋದ್ರು. ಅಷ್ಟೊತ್ತಿಗೆ ನಾನು ಎಲ್ಲಾನು ಚೆಕ್ ಮಾಡ್ಕೊಳ್ತಾ ಇದ್ದೆ. ಅಲ್ಲಿಂದ ಸೀದಾ ಕಲ್ಟಿವೇಟರ್ ಹಾಕೊಂಡು ಜಮೀನ್ ಕಡೆ ಹೊರಟೆ. ಜಮೀನ್ ಹತ್ರ ಬಂದ ತಕ್ಷಣ ನಮ್ಮ ಅಪ್ಪಾಜಿ ಉಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿಂದ ಮೊನ್ನೆ ಜಮೀನಿಗೆ ನೀರಾಯಿಸೋದಕ್ಕೆ ಫುಟ್ಬಾಲ್ ರೆಡಿ ಮಾಡಿದ್ವಲ್ಲ, ಅದನ್ನ ನೋಡೋದಕ್ಕಂತ ಬಂದೆ. ನಮ್ದು ಇದು ಹಳೆ ಟಾಪ್ ಲಿಂಕ್ ಜಾಮ್ ಆಗಿತ್ತು ಅಂತ ಸ್ವಲ್ಪ ಲೂಸ್ ಮಾಡಿದೆ. ನೀರೊಳಗಡೆನು ಸಲೀಸಾಗಿ ಹೋಗ್ತಾ ಇದೆ ನೋಡಿ. ನಮ್ ಗಾಡಿ ಎಲ್ಲೂ ರೋಲ್ ಆಗ್ತಾ ಇಲ್ಲ. ಇದೆಲ್ಲ ಮಳೆ ನೀರಲ್ಲ, ಜಾಳಕ್ ನೀರಾಯಿಸೋದಕ್ಕೆ ಪೈಪ್ ಹಾಕಿ ಪೈಪಿನ ನೀರೆಲ್ಲ ಜಮೀನಿಗೆ ಬಂದಿರೋದು. ಬೇರೆಯವರೆಲ್ಲ ನಮ್ ಜಮೀನ್ ಮಾಡ್ಕೊಂಡಿರೋರೇ ಈ ತರ ಮಾಡಿರೋದು. ಈ ತರ ಮಾಡಿದ್ರೆ ಹೆಂಗೆ ಹೇಳಿ? ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. ಉಳುಮೆ ಮಾಡಿದ್ದೆಲ್ಲ ಆಯ್ತು. ಈ ವ್ಲಾಗ್ ಇಲ್ಲಿಗೆ ಮುಗಿಸೋಣ. ನನ್ನ ಕಂಟೆಂಟ್ ಇಷ್ಟ ಆದ್ರೆ ಫಾಲೋ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.